ಅವ್ರು ಮಾತಾಡ್ತಾರೆ. ಮ್ಯಾಮ್ ನಿಮ್ಗೆ ಏನ್ ಮಾತಾಡ್ಬೇಕು ಹೇಳ್ಬೇಕು. ಯಾವಾಗ್ಲೂ ಗೊತ್ತು, ಎಲ್ರಿಗೂ ಗೊತ್ತು, ಅವ್ರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ನಾನು ಬಿಫೋರ್ ದ ಫಿಲ್ಮ್ ನಾನು ಮಾತಾಡೋಲ್ಲ ಜಾಸ್ತಿ ಆ ಫಿಲ್ಮ್ ಬಗ್ಗೆ. ನಾನು ಪ್ರೇಯರ್ ಮಾಡ್ತೀನಿ. ಈ ಸಂತೋಷ ಒಂದು 100 days ಫಂಕ್ಷನ್, ಆ ಫಂಕ್ಷನ್ ಅಲ್ಲಿ ನಿಮ್ ಎಲ್ರೂ ಜೊತೆ ನನಗೆ ಮಾತಾಡ್ಬೇಕು. ನೀವೇ ಇಲ್ಲಿರೋ ಎಲ್ರೂ ಬರ್ಬೇಕು. ನೀವು ಒಳ್ಳೆ ಸಿನಿಮಾ ಅಂತ ಪ್ರೇಯರ್ ಮಾಡ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಅದು ಇಲ್ಲ ನಮಗೆ. ಬಟ್ ನಿಮ್ಗೆ ಗೊತ್ತು, ಒಂದೊಂದು ಪಿಕ್ಚರ್ ನಾನು ಮಾಡಿರೋ ಪಿಕ್ಚರ್ ಎಲ್ಲ ಫ್ರಮ್ ಶ್ರಾವಣ ಬಂತು ಗೊತ್ತು. ನಾನು ಕನ್ನಡ ಇಂಡಸ್ಟ್ರಿ ಜೊತೆಲಿ ನನಗೆ ಒಂದು ದೈವಿಕ ಒಂದು ಸಂಬಂಧ ಇದೆ. ಬಿಕಾಸ್ ಅಪ್ಪಾಜಿ ಫಿಲ್ಮ್ ಅಲ್ಲಿ ನಾನು ಬಂದೆ. ಆವತ್ತಿಂದ ಎಲ್ಲಾ ಜನರೇಷನ್ ನಾನು ಒಬ್ಬೊಬ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅಂಬಿಯನ್ನ, ಅನಂತನಾಗ್ ಸರ್, ಶಂಕರ್ನಾಗ್ ಸರ್, ಅಂಡ್ ರವಿ ಸಾರ್, ವಿಷ್ಣು ಸಾರ್, ಎಲ್ಲರ ಜೊತೆಯಲ್ಲಿ ನಾನು ವರ್ಕ್ ಮಾಡ್ಬಿಟ್ಟೆ. ಈಗ ಈ ಜನರೇಷನ್ ಆಮೇಲೆ ರಮೇಶ್ ಅವರು, ನಾರಾಯಣ್ ಅವರು, ಕೋಮಲ್ ಅವರು, ಅವ್ರ ಜೊತೆಲಿ ರಾಜೇಂದ್ರ ಸಿಂಗ್ ಬಾಬು ಅವರ 2 ಪಿಕ್ಚರ್ಸ್ ನಾನು ಮಾಡಿದೆ. ದೊಡ್ಡ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕಾಮಿಡಿ ಪಿಕ್ಚರ್ ಮಾಡಿದಾಗ ನನ್ನನ್ನು ಕರೆದು, ಮ್ಯಾಮ್ ನೀವಿದ್ರೆ ನಮ್ಗೆ ಕಾನ್ಫಿಡೆನ್ಸ್ ಆಗುತ್ತೆ ಬನ್ನಿ ಅಂತ ಹೇಳಿ. ಸೊ ಇಲ್ಲಿರೋ ಡೈರೆಕ್ಟರ್ಸ್, ಇಲ್ಲಿರೋ ಆಕ್ಟರ್ಸ್ ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಒಳ್ಳೆ ವಿಷಯ. ಒಳ್ಳೆ ವಿಷಯ ಅಂದ್ರೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒನ್ ಟೈಮಲ್ಲಿ ತಮಿಳ್ ಫಿಲಿಮ್ಸು, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದರೆ ಕನ್ನಡದಲ್ಲಿ ಒಂದು 10 years ಆಯಿತು. ನಾನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕತೆ ಹೇಳ್ತಾರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಹರ್ಷಿ ಬುವಾ ಇಬ್ರು ಚೆನ್ನೈ ಬಂತು, ಅನೂಪ್ ಎಲ್ರು ಬಂದು ಆ ಕತೆ ಹೇಳ್ದ. ಇದಕ್ಕೆ ನನ್ನ ಕರೆದ್ರ ನಾನು ಮಿಸ್ ಮಾಡಬಾರ್ದು ಅಂದು ಮಲಯಾಳಂ ಪಿಕ್ಚರ್ ಆಗಲೇ ನಾನು ಸ್ವಲ್ಪ ಎಕ್ಸೆಸ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿಗೆ ಬಂದ ಮೇಲೆ ನಾನು ಫೀಲ್ ಮಾಡಿದೆ, ಅಯ್ಯೋ ಈ ಪಿಕ್ಚರ್ ನಾನು ಮಾಡಲಿಲ್ಲ ಅಂದ್ರೆ ದೊಡ್ಡ ಮಿಸ್ಟೇಕ್ ಆಗಬೇಕು ಅಂತ. ಸೊ ಅದು ಪಡಂ ರಿಲೀಸ್ ಆದ ಮೇಲೆ ಅದು ಇದು ಹಂಗೆ ಇರುತ್ತೆ. ನಾನು ಜಾಸ್ತಿ ಹೋಪ್ ಕೊಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತು, ಹಳೆ ಜನರೇಷನ್ ಅವ್ರಿಗೆಲ್ಲ ಗೊತ್ತು. ಸರ್ ಇದಾರಲ್ಲ, ಫೋಟೋಗ್ರಾಫರ್ ಸರ್ ಇದಾರಲ್ಲ, ಅವ್ರಿಗೆ ಗೊತ್ತು ಎಲ್ರಿಗೂ. ಅವರಪ್ಪ ನಂತರ ಯಾವಾಗಲೂ ಹೇಳ್ತಾರೆ, ಈ ಕ್ಯಾರೆಕ್ಟರ್ ಹೇಗೆ ನೀವು ಸೆಲೆಕ್ಟ್ ಮಾಡೋದು, ಅದು ಒಂದು ದೊಡ್ಡ ವಿಷಯ. ನಾನು ಹೇಳೋದಕ್ಕೆ ಯಾವಾಗಲೂ ಒಂದೇ ಮಾತು, ಇದು ಆ ದೇವರು ಕೊಟ್ಟರು, ಅದೇ ಥ್ರೂ ದಮ್. ಅದಕ್ಕೆ ಇವರಿಬ್ರು ಅನೂಪ್ ಎಲ್ರು ಇಲ್ಲಿಗೆ ಬಂದ್ಮೇಲೆ ಈ ಜನರೇಷನ್ ಇವರು ಒಳ್ಳೆ ಕಾಮಿಡಿ ಮಾಡಿದ್ರು. ಕಾರ್ತಿಕ್, ಬುವಾ ಫಸ್ಟ್ ಒಂದು ಚೇಚಿ ನನ್ಗೆ ಆಗೋಲ್ಲ ಚೇಚಿ ಕಾಮಿಡಿ ಪಿಕ್ಚರ್ಸ್ ಏನು ನಾ ಮಾಡ್ಲಿಲ್ಲ, ಟೈಮಿಂಗ್ ಎಲ್ಲ ನನ್ಗೆ ಗೊತ್ತಿಲ್ಲ. ನೀವಿದಿರಿಂದ ಒಂದೇ ಒಂದು ನಂಬಿಕೆ ನನಗಿದೆ, ಏನು ಕಾನ್ಶಿಯಸ್ ಆಗಬೇಡ, ಹೋಗು ಬರುತ್ತೆ. ಅಯ್ಯೋ ನಾನು ಕಾಮಿಡಿ ಕಾಮಿಡಿ ಮಾಡ್ಬೇಕಲ್ಲ ಅಂತ ಟೆನ್ಷನ್ ತೆಗೆಯೋದು ಬೇಡ. ಟೆನ್ಷನ್ ಆಗಿ ಇದು ಆಕ್ಟ್ ಮಾಡೋದಲ್ಲ, ಕಾಮಿಡಿ ಆರಾಮಾಗಿರ್ಬೇಕು ಅಂತ. ಬಟ್ ಸೂಪರ್ ಆಗಿ ಬಂದಿತ್ತು. ಒಂದು ಹೊಸ ಭುವನ್ ನೀವು ನೋಡಿದ್ರಿ ಈ ಪಿಕ್ಚರ್ ಅಲ್ಲಿ. ಡೆಫಿನೆಟ್ಲಿ ಆಗಿ ಈ ಪಿಕ್ಚರ್ ಒಂದು ಚೇಂಜ್ ಆಗುತ್ತೆ. ಭುವನ್ಗೆ ಇನ್ನೊಂದು ಏನು ಹೇಳೋದು, ಇನ್ನೊಂದು ರೂಟ್ ಬರುತ್ತೆ ಡೆಫಿನೆಟ್ ಆಗಿ. ಆ್ಯಂಡ್ ಅದರ್ ಲ್ಯಾಂಗ್ವೇಜ್ ಆಲ್ಸೋ. ಈಗೆಲ್ಲ ಪಿಕ್ಚರ್ಗಳು ಪ್ಯಾನ್ ಇಂಡಿಯನ್ ಪಿಕ್ಚರ್ಸ್, ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜು ಅಂತ ಇಲ್ಲ. ಸೊ ಚೆನ್ನಾಗಿ ಬರ್ತಿ ಅಂತ ಒಂದು ನಂಬಿಕೆ. ಇಂದು ಸರ್ಪ್ರೈಸ್ ಇದೆ, ಅದು ಹಿಂಗ್ ಹೇಳ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಅದು ಹರ್ಷಿ